ಷಣ್ಮುಗಂ ಸರ್, ಇನ್ನೊಂದು ಅಪ್ಪು ಸರ್ ಸ್ಟಾರ್ ಆದಮೇಲೆ ಅವಾಗ ನಿಮ್ಮ ಜೊತೆ ಒಡನಾಟ ಅವರು ಹೇಗೆ ಇರ್ತದೆ? ಪ್ರತಿಯೊಂದು ಸಿನಿಮಾಕ್ಕೂ ವಿಭಿನ್ನ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಸರ್ ಅವರು ಕೇಳೋರು ಎಲ್ಲರನ್ನೂ ಬಂದು ನಿನ್ಗೇನು ಅನಿಸ್ತು, ನಿನ್ಗೇನು ಅನಿಸ್ತು, ನಿನ್ಗೇನು ಅನ್ನಿಸ್ತು. ನಮಗೆ ಎಷ್ಟು ಫ್ರೀಡಮ್ ಇತ್ತಂದರೆ ಓಪನ್ ಆಗಿ ಅಕಸ್ಮಾತ್ ಇಂಥದ್ದೇನೋ ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳೋದಾದ್ರೂ ಅವ್ರು ಅದನ್ನು ಭಾಳ ಓಪನ್ ಆಗಿ ಅಕ್ಸೆಪ್ಟ್ ಮಾಡೋರು. ನಮ್ಗೆ ಅವ್ರ ಜೊತೆ ಅಷ್ಟು ಒಂದು ಫ್ರೀಡಮ್ ಇತ್ತು, ಅದು ಭಾಳ ಖುಷಿ. ಆಮೇಲೆ ಎಲ್ಲೇ ಅವ್ರದ್ದು ಶೂಟಿಂಗ್ ಆದಾಗ ಔಟ್ಡೋರ್ ಇದೆ, ಬೆಂಗಳೂರು ಆಚೆ ಹೋಗೋದು. ಮಾಮೂಲು ಶೂಟಿಂಗ್ ಇದೆ ಅಂದರೆ ನಾವು ಮೈಸೂರು, ಎಸ್ಪೆಷಲಿ ಮೈಸೂರು ಇದ್ದರೆ ಹೋಗೋದು, ಒಂದು 3-4 ದಿನ ಅವ್ರ ಜೊತೆ ಕಾಲ ಕಳೆಯೋದು, ಅವೆಲ್ಲ ಅನ್ಫರ್ಗೆಟಬಲ್ ಮೆಮರೀಸ್. ಆಮೇಲೆ ತುಂಬ ನಮಗೆ ಗೈಡೆನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ವಿಷಯ ನಾನು ಹೇಳಿದ್ನಲ್ಲ, ಯಾವುದೂ ಒಂದು ಇದೇ ಇಲ್ಲದೆ ನಮಗೆ ಯಾವುದೋ ಒಂದು ಹಿಂಡ್ರೆನ್ಸೇ ಇಲ್ಲದೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಅದು ಮಾಮನ ಹತ್ರನೇ. ಮಾಮ ಅವ್ರದ್ದು ತುಂಬ ಇಷ್ಟವಾದಂಥ ಸಿನಿಮಾ ಅಂದರೆ ಯಾವುದು? ಆ್ಯಕ್ಚುಲಿ ಅಂದರೆ ನನಗೆ ಇವತ್ತಿಗೂ ತುಂಬ ಇಷ್ಟವಾದಂಥ ಮಾಮನ ಸಿನಿಮಾ ಅಂದರೆ ಭಾಗ್ಯವಂತ, ಅಂದರೆ ಅದು ಚೈಲ್ಡ್ ಆ್ಯಕ್ಟಿಂಗ್ ಮಾಡಿದ್ದು. ನಾನು ತುಂಬ ಕಡೆ ಹೇಳಿದ್ದೀನಿ, ತುಂಬ ಜನ ಹತ್ರನೂ ಹೇಳ್ಕೊಂಡಿದ್ದೀನಿ. ಇವತ್ತಿಗೂ ಯಾವುದಾದ್ರು ಒಂದು ಸಿನಿಮಾ ನೋಡಿ ನನಗೆ ದುಃಖ ಕಣ್ಣಲ್ಲಿ ನೀರು ಬರುತ್ತಂದರೆ ಆ ಸಿನಿಮಾನೇ. ಅಂದರೆ ನೋಡಿದ ಪ್ರತಿ ಸಲಿನೂ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಆ ವಯಸ್ಸಲ್ಲಿ ಆ ಥರ ಒಂದು ಪರ್ಫಾರ್ಮೆನ್ಸು ಅಂದರೆ ನನಗಂತಲ್ಲ, ಯಾರು ನಾನು ಹೇಳಿದಾಗ ಹೌದೌದು ನಮಗೂ ಹಂಗೆ ಅನಿಸುತ್ತೆ, ನಮಗೂ ಹಂಗೆ ಅನಿಸುತ್ತೆ ಅಂತ ಎಲ್ಲರೂ ಹಂಚ್ಕೊಂಡಿದ್ದಾರೆ. ಸೊ ಅದು ಅನ್ಫರ್ಗೆಟಬಲ್ ಇದು. ಅಫ್ಕೋರ್ಸ್ ಆ್ಯಸ್ ಅ ಹೀರೋ ಆಗಿ ಅವ್ರು ಬಂದಮೇಲೆ ಫಸ್ಟ್ ಪಿಕ್ಚರ್ನಂತೂ ಮರೆಯೋಕ್ಕಾಗೋದೇ ಇಲ್ಲ. ಫಸ್ಟ್ ಪಿಕ್ಚರು ಏಪ್ರಿಲಲ್ಲಿ ಅಂದ್ಕೊಳ್ತೀನಿ, ಮೇ ಅಲ್ಲಿ ರಿಲೀಸ್ ಆಗಿದ್ದು. ಆ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ, ಆ ಓಪನಿಂಗು, ಎಗರ್ ಬರೋದು, ಆಮೇಲೆ ಇದು ಕಾಲೇಜಲ್ಲಿ ಆಗೋ ಒಂದು ಫೈಟು, ಆ ಸ್ಟಂಟ್ ಸೀಕ್ವೆನ್ಸಸ್ಸು ಇವತ್ತು ನಾನು ಯೂಟ್ಯೂಬಲ್ಲಿ ಅಪ್ಪು ಫೈಟ್ ಸೀಕ್ವೆನ್ಸ್ ಅಂತ ಸರ್ಚ್ ಮಾಡಿ ಇವತ್ತಿಗೂ ನೋಡ್ತೀನಿ. ಇವತ್ತಿಗೂ ಅವತ್ತೆಷ್ಟು ನಮಗೆ ಎಕ್ಸೈಟ್ಮೆಂಟ್ ಆಯಿತು, ಇವತ್ತು ಅದು ನೋಡಿದಾಗ ಅಷ್ಟೇ ಮೈಜುಮಾನ ಸರ್. ಷಣ್ಮುಗಂ ಸರ್, ಅಪ್ಪು ಸರ್ ಮಾಮ ಅಂದಿದ ತಕ್ಷಣ ನೀವು ಅಮ್ಮ, ನಿಮ್ಮ ತಾಯಿ ಲಕ್ಷ್ಮಿ, ತಂದೆ ಗೋವಿಂದ, ಫ್ಯಾಮಿಲಿಯಲ್ಲಿ ಏನೋ ಹೇಗೆ ಮಾತಾಡ್ತೀವಿ ಸಿನಿಮಾಗಳ ಬಗ್ಗೆ, ಅವ್ರ ಬಗ್ಗೆ ಅವಾಗ ಅಂದರೆ ಚೆನ್ನಾಗಿದ್ದಾಗ, ಅವರಿದ್ದಾಗ, ಬದುಕಿದ್ದಾಗ? ಖಂಡಿತ ಸರ್. ನಾವು ಮನೆಗೆ ಹೋದಾಗ, ಇಲ್ಲ ಮಾಮ ಮನೆಗೆ ಬಂದಾಗಲೂ, ಇನ್ನೊಂದು ಒಕೇಶನ್ ಗಂಧದ ಗುಡಿ ಒಂದು ಪೋರ್ಷನ್ನು ಇದು BR ಹಿಲ್ಸು ಆ ಕಡೆಲ್ಲ ಶೂಟ್ ಮಾಡಿಕೊಂಡು ಬಂದರು. ಅದೇ ಫಾರೆಸ್ಟ್ ಏರಿಯಾನಲ್ಲೇ ವೀರಪ್ಪನ ಕಿಡ್ನ್ಯಾಪ್ ಎಪಿಸೋಡಲ್ಲಿ ಅವರೆಲ್ಲ ಕಾಲ ಕಳೆದಿದ್ದು, ತಾತ, ನಮ್ಮ ತಂದೆ ಎಲ್ಲ. ಆ ಸೀಕ್ವೆನ್ಸ್ ಮುಗಿಸ್ಕೊಂಬಂದು, ಆ ಶೆಡ್ಯೂಲ್ ಮುಗಿಸ್ಕೊಂಬಂದು ಇಮ್ಮಿಡಿಯೇಟ್ ಮನೆಗೆ ಬಂದು ನಮ್ಮ ಅಪ್ಪಾಜಿ ಹತ್ರ ಮತ್ತು ಅಮ್ಮ ನನಗೆ ನಂಬೋಕೆ ಆಗಲ್ಲ ಮಮ್ಮ, ಹೆಂಗಿದ್ರಿ ನೀವು ಅಷ್ಟು ದಿನ ಇದ್ದಿದ್ದಂಥ ಒಂದೊಂದು ನಿಮಿಷನೂ ನಮಗೆ ಒಂಥರ ಭಯ ಆಗೋದು. ಅಂದರೆ ಅಷ್ಟು ಥಿಕ್ ಫಾರೆಸ್ಟು. ಆಮೇಲೆ ಪೊಲೀಸ್ನವರು ಅಷ್ಟು ಜನ ಸೆಕ್ಯೂರಿಟಿ, ನಾವು ಪ್ರಿಪೇರ್ಡಾಗಿ ಹೋಗಿದ್ರು ನಮಗೆ ಭಯ ಆಯ್ತು. ಮೋಸ್ಟ್ಲಿ 2 days ಏನೋ ಆ ಕಡೆ ಎಲ್ಲ ಶೂಟ್ ಮಾಡಿದ್ರು ಅನಿಸುತ್ತೆ. ಆ ಥರ ಸುಮಾರು. ಆಮೇಲೆ ನಮ್ಮ ತಂದೆ, ನಮ್ಮ ಮಾಮ ಇದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಪ್ರೊಡಕ್ಷನಲ್ಲಿ ವಜ್ರೇಶ್ವರಿಯಲ್ಲಿ ಇದ್ದಿದ್ದರಿಂದ ನಮ್ಮ ತಂದೆಗೂ ಸಾಕಷ್ಟು ಮೆಮರಿ ಇದೆ. ಆವಾಗ ನೆನಪು ಬಂದಾಗ ಹಂಚ್ಕೊತಾ ಇರ್ತಾರೆ. ಭಾಗ್ಯವಂತ, ಭಕ್ತ ಪ್ರಹ್ಲಾದ, ಯಾರಿವನು, ಇದು 2 ನಕ್ಷತ್ರಗಳು, ಬೆಟ್ಟದ ಹೂವು, ಎಲ್ಲದು ಅವ್ರು ಹೇಳ್ದ ಎಷ್ಟು ಚೆನ್ನಾಗಿ ಅವ್ನ ಪೋರ್ಷನ್ನ ಮಾಡಿಬಿಟ್ಟು ಅವ್ನ ಪಾಡಿಗೆ ಅವನಿರೋನು. ಯಾರಾದರೂ ಅಲ್ಲಿ ಯಾರು ಮಕ್ಕಳಿದ್ರೆ ಬೆಟ್ಟದ ಹೂವು ಟೈಮಲ್ಲಿ ಚಿಕ್ಕಮಂಗ್ಳೂರಲ್ಲಿ ಯಾರೇ ಮಕ್ಕಳು ಸಿಕ್ಕರು ಅವ್ರ ಜೊತೆ ಬೆರೆತ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿರೋನು. ಅವನಿಗೆ ಯಾವುದೇ ಒಂದು ಇದೇ ಇರಲಿಲ್ಲ. ಅವ್ರು ಹೇಳ್ತಾರೆ ನಮಗೆ ನಂಬೋಕ್ಕೆ ಆಗಲ್ಲ ಇವತ್ತಿಗೂ ಅವನ ಅಂಥ ಪರ್ಫಾರ್ಮೆನ್ಸ್ಗಳೆಲ್ಲ ಮಾಡ್ದ ಅಂತ. ಸೊ ನಮ್ಮ ತಂದೆ ಇವೆಲ್ಲ ನಾವು ಯಾವಾಗಾದರೂ ಕೆದಕ್ತೀವಿ ಅವ್ರ ಹತ್ರ ಏನಾರು ಒಂದು ವಿಷಯ. ಸೊ ಇಂಥವೆಲ್ಲ ಸ್ಟೋರೀಸು, ಮೆಮರೀಸ್ ಅವರು ಹೇಳ್ತಾ ಇರ್ತಾರೆ. ಭಾಳ ಖುಷಿ ಆಗುತ್ತೆ ಸರ್ ಅದನ್ನೆಲ್ಲ ಕೇಳೋಕ್ಕೆ.